ಹೆಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಕ್ಷರಾಮೃತ. ಇಂದಿನ ಈ ಸಂಚಿಕೆಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಜೀವಶಾಸ್ತ್ರ, ಲೈಫ್ ಸೈನ್ಸ್ ಮತ್ತು ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಭಾಗದ ಪ್ರಶ್ನೆಗಳನ್ನು ವಿವರವಾಗಿ ಚರ್ಚಿಸುತ್ತಿದ್ದೇವೆ ಹಾಗೂ ಅದಕ್ಕೆ ಸಂಬಂಧಿಸಿ ಕೇಳಬಹುದಾದ ಸಂಭವನೀಯ ಇತರ ಪ್ರಶ್ನೆಗಳನ್ನು ಸಹ ನಾವಿಲ್ಲಿ ಚರ್ಚೆ ಮಾಡೋಣ. Question number 1. Part of the clove used for consumption is. Clove ಅಂದರೆ ಲವಂಗ, ಸಾಂಬಾರ್ ಪದಾರ್ಥ, ಸ್ಪೈಸ್. ಅದು ಸಸ್ಯದ ಯಾವ ಭಾಗ ಎನ್ನುವುದು ಪ್ರಶ್ನೆ. ಆಪ್ಷನ್ಸ್: ಓಪನ್ಡ್ ಫ್ಲವರ್ ಬಡ್, ತೆರೆದಿರುವ ಪುಷ್ಪ. ಅನ್ಓಪನ್ಡ್ ಫ್ಲವರ್ ಬಡ್, ತೆರೆಯದೇ ಇರುವ ಹೂವಿನ ಮೊಗ್ಗು. ಸಿ, ಬಾರ್ಕ್, ತೊಗಟೆ. ಡಿ, ಸೀಡ್, ಬೀಜ. ಚಿತ್ರದಲ್ಲಿ ತೋರುತ್ತಿರುವಂತೆ ಲವಂಗ ಅರಳದೇ ಇರುವ ಮೊಗ್ಗಿನಂತೆ ಕಾಣಿಸುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದ ಇತರ ಉದಾಹರಣೆಗಳೆಂದರೆ ಕಾಟನ್, ಹತ್ತಿ ಸಸ್ಯದ ಯಾವ ಭಾಗ? ಅದು ಬೀಜವನ್ನು ಆವರಿಸಿರುವ ಕವಚ, ಟೆಸ್ಟಾ ಆರ್ ಸೀಡ್ ಕೋಟ್. ಇನ್ನು ಫ್ಲೇವರಿಂಗ್ ಏಜೆಂಟ್ ಆಗಿ ಬಳಸುವಂತಹ ಕೇಸರಿ ಅಥವಾ ಸ್ಯಾಫ್ರನ್, ಅದು ಸಸ್ಯದ ಹೆಣ್ಣು ಭಾಗ, ಸ್ಟಿಗ್ಮಾ ಅಥವಾ ಶಲಾಕಾಗ್ರ. ನೆಕ್ಸ್ಟ್ ಸಿನಮನ್, ದಾಲ್ಚಿನ್ನಿ, ಚಕ್ಕೆ. ಇದು ಸಸ್ಯದ ಅತ್ಯಂತ ಹೊರಪದರ ಅಥವಾ ಕವಚ, ತೊಗಟೆ ಅಥವಾ ಬಾರ್ಕ್ ಆಫ್ ದಿ ಪ್ಲಾಂಟ್. ನೆಕ್ಸ್ಟ್ ಜಿಂಜರ್, ಶುಂಠಿ. ಭೂಮಿಗೆ ಸಮತಲವಾಗಿ ಬೆಳೆಯುವ ಭೂ ಅಡಿಯ ಕಾಂಡ. ಸೊ ಹಾರಿಜಾಂಟಲಿ ಗ್ರೋಯಿಂಗ್ ಅಂಡರ್ಗ್ರೌಂಡ್ ಸ್ಟೆಮ್. ಜಿಂಜರ್ ಕಾಂಡ. ಪೊಟ್ಯಾಟೊ ಕೂಡ ಕಾಂಡ ಆರ್ ಸ್ಟೆಮ್. ಸ್ವೀಟ್ ಪೊಟ್ಯಾಟೊ ಬೇರು. ಸೊ ಕ್ಲೋವ್, ಅನ್ಓಪನ್ಡ್ ಫ್ಲವರ್ ಬಡ್. ಸ್ಯಾಫ್ರನ್, ಸ್ಟಿಗ್ಮಾ. ಕಾಟನ್, ಸೀಡ್ ಕೋಟ್. ಓನಿಯನ್, ಲೀಫ್. ಸಿನಮನ್, ಬಾರ್ಕ್. ಜಿಂಜರ್ ಆ್ಯಂಡ್ ಪೊಟ್ಯಾಟೊ, ಸ್ಟೆಮ್. ಸ್ವೀಟ್ ಪೊಟ್ಯಾಟೊ, ರೂಟ್. Question number 2. The radioactive element that is routinely used in the treatment of the hyperthyroidism. ಹೈಪರ್ತೈರಾಯ್ಡಿಸಮ್ನ ಚಿಕಿತ್ಸೆಯಲ್ಲಿ ಬಳಸುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು? ಕತ್ತಿನ ಭಾಗದಲ್ಲಿ ವಿಂಡ್ ಪೈಪನ್ನು ಸುತ್ತುವರೆದಿರುವಂತಹ ಚಿಟ್ಟೆಯಾಕಾರದ ಎಂಡೋಕ್ರೈನ್ ನಿರ್ನಾಳ ಗ್ರಂಥಿಯನ್ನು ಥೈರಾಯ್ಡ್ ಗ್ಲ್ಯಾಂಡ್ ಎಂದು ಕರೆಯಲಾಗುವುದು. ಈ ಥೈರಾಯ್ಡ್ ಗ್ಲ್ಯಾಂಡ್ ಸ್ರವಿಸುವಂತಹ ಹಾರ್ಮೋನುಗಳು ದೇಹದ ಚಯಾಪಚಯ ಕ್ರಿಯೆಗಳಿಗೆ, ಮೆಟಬಾಲಿಸಮ್, ಗ್ರೋತ್ ಮತ್ತು ಡೆವಲಪ್ಮೆಂಟ್ಗಳಿಗೆ ಬಹುಮುಖ್ಯವಾದಂತಹ ಒಂದು ಹಾರ್ಮೋನ್ ಆಗಿದೆ. ಈ ಥೈರಾಕ್ಸಿನ್ ಹಾರ್ಮೋನ್ನ ಅತಿ ಹೆಚ್ಚಿನ ಸ್ರವಿಕೆಯಿಂದಾಗಿ ಈ ಹೈಪರ್ ಥೈರಾಯ್ಡಿಸಮ್ ಎನ್ನುವ ವೈದ್ಯಕೀಯ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಮಟ್ಟದ ಸ್ರವಿಕೆ, ಅವಶ್ಯಕತೆಗಿಂತ ಕಡಿಮೆ ಮಟ್ಟದ ಸ್ರವಿಕೆಯು ಹೈಪೋಥೈರಾಯ್ಡಿಸಮ್ ಎನ್ನುವಂತಹ ವೈದ್ಯಕೀಯ ಪರಿಸ್ಥಿತಿಗೆ ಕಾರಣವಾಗುತ್ತದೆ. ಈ ಹೈಪರ್ ಥೈರಾಯ್ಡಿಸಮ್ ಚಿಕಿತ್ಸೆಯಲ್ಲಿ ಬಳಸುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಎನ್ನುವುದು ಪ್ರಶ್ನೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವಿಕಿರಣಶೀಲತೆಯನ್ನು ಹೊಂದಿರುವ ಐಸೋಟೋಪ್ಗಳಿಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಕರೆಯುತ್ತಾರೆ. ಇನ್ನು ಈ ಹೈಪರ್ ಥೈರಾಯ್ಡಿಸಮ್ ಚಿಕಿತ್ಸೆಯಲ್ಲಿ ಬಳಸುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಯೋಡಿನ್ 131. ಇನ್ನು ಆಪ್ಷನ್ನಲ್ಲಿ ನೀಡಿರುವಂತಹ ಕೋಬಾಲ್ಟ್-60ಯನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ T4 ಹಾರ್ಮೋನನ್ನು ಹೊರತುಪಡಿಸಿ ಟ್ರೈಐಡೋಥೈರೋನಿನ್ T3 ಮತ್ತು ಕ್ಯಾಲ್ಸಿಟ್ರೋನಿನ್ ಎನ್ನುವ ಇತರ 2 ಹಾರ್ಮೋನುಗಳನ್ನು ಸ್ರವಿಕೆ ಮಾಡುತ್ತದೆ. ಈ ಕ್ಯಾಲ್ಸಿಟ್ರೋನಿನ್ ಹಾರ್ಮೋನ್ ರಕ್ತದಲ್ಲಿರುವ ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ವೈದ್ಯಕೀಯ ಸ್ಥಿತಿಗಳು 2 ವಿಭಿನ್ನ ರೀತಿಯ ದೇಹ ಪರಿಸ್ಥಿತಿಗೆ ಕಾರಣವಾಗುತ್ತವೆ. ಉದಾಹರಣೆಗೆ, ಹೈಪೋಥೈರಾಯ್ಡಿಸಮ್ನಿಂದ ದೇಹದ ತೂಕ ಹೆಚ್ಚಾದರೆ ಹೈಪರ್ ಥೈರಾಯ್ಡಿಸಮ್ನಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. ಗಾಯಿಟರ್ ಅಥವಾ ಗಳಗಂಡ ರೋಗವು ಎನ್ಲಾರ್ಜ್ಮೆಂಟ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡಿಂದ ಬರುವಂತಹ ಸಮಸ್ಯೆಯಾಗಿದೆ. ಇದು ಅಯೋಡಿನ್ನ ಕೊರತೆಯಿಂದ ಉಂಟಾಗುವಂತಹ ರೋಗ. ಇದನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಯೋಡಿನ್ ಐಸೋಟೋಪ್ ಎನ್ನುವುದನ್ನು ನಾವು ಊಹಿಸಬಹುದಾಗಿದೆ.
ಕ್ವೆಶನ್ ನಂಬರ್ 3. ಡೇಲಿಯಾ ಈಸ್ ಪ್ರೊಪಗೇಟೆಡ್ ಬೈ. ಡೇಲಿಯಾ ಅಂದರೆ ಡೇರೆ ಹೂವಿನ ಸಸ್ಯ, ಅದನ್ನು ಪ್ರೊಪಗೇಟ್ ಮಾಡೋದು ಹೇಗೆ? ಪ್ರೊಪಗೇಷನ್ ರೆಫರ್ಸ್ ಟು ದಿ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ನ್ಯೂ ಪ್ಲಾಂಟ್ಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಒನ್ಸ್. ಮೊದಲೇ ಇರುವ ಸಸ್ಯಗಳಿಂದ ಇನ್ನೂ ಹೆಚ್ಚಿನ ಸಸ್ಯವೃದ್ಧಿ ಮಾಡುವುದನ್ನು ಪ್ರೊಪಗೇಷನ್ ಅಂತ ಕರಿತೇವೆ. ಮುಖ್ಯವಾಗಿ 2 ರೀತಿಯಲ್ಲಿ ಪ್ರೊಪಗೇಷನನ್ನು ಮಾಡ್ಬೋದು. ಒಂದು ಸೆಕ್ಷುವಲ್ ಪ್ರೊಪಗೇಷನ್, ಇನ್ನೊಂದು ಅಸೆಕ್ಷುವಲ್ ಪ್ರೊಪಗೇಷನ್. ಸಸ್ಯದ ಬೀಜವನ್ನು ಬಳಸಿ ಇನ್ನೂ ಹೆಚ್ಚಿನ ಸಸ್ಯಗಳನ್ನು ಉತ್ಪತ್ತಿ ಮಾಡಿದರೆ ಅದನ್ನು ಸೆಕ್ಷುವಲ್ ಪ್ರೊಪಗೇಷನ್ ಅಂತ ಕರಿತೇವೆ. ಯಾಕೆಂದರೆ ಬೀಜ ಅಥವಾ ಸೀಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ನ ಎಂಡ್ ಪ್ರಾಡಕ್ಟ್. ಇನ್ನು ಬೀಜವನ್ನು ಹೊರತುಪಡಿಸಿ ಇನ್ಯಾವುದೇ ಸಸ್ಯದ ಭಾಗವನ್ನು ಬಳಸಿ ಇನ್ನೊಂದು ಸಸ್ಯವನ್ನು ಪಡೆದರೆ ಅದನ್ನು ಅಸೆಕ್ಷುವಲ್ ಪ್ರೊಪಗೇಷನ್ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರೀತಾರೆ. ಇನ್ನು ಈ ಡೇಲಿಯಾ ಸಸ್ಯದ ಕಾಂಡ ಮತ್ತು ಬೇರಿನ ನಡುವೆ ನಳಿಕೆಯಾಕಾರದ ಬೇರಿನ ಗುಂಪಿರ್ತದೆ. ಅದನ್ನು ಪ್ಯಾಸಿಕ್ಯುಲೇಟೆಡ್ ಟ್ಯೂಬರಸ್ ರೂಟ್ ಅಂತ ಕರಿತೇವೆ. ಪ್ಯಾಸಿಕ್ಯುಲೇಟೆಡ್ ಏಕೆಂದರೆ ಇವು ಗುಂಪಲ್ಲಿರ್ತವೆ, ಟ್ಯೂಬರಸ್ ಯಾಕಂದರೆ ನಳಿಗೆ ಆಕಾರದಲ್ಲಿದೆ, ರೂಟ್ ಯಾಕಂದರೆ ಅದ್ರ ಮೇಲೆ ಯಾವುದೇ ರೀತಿ ನೋಟ್ಸ್ ಮತ್ತು ಇಂಟರ್ ನೋಟ್ಸ್ ಕಾಣಿಸಲ್ಲ, ಹಾಗಾಗಿ ಅದು ರೂಟ್. ಸೊ ಡೇಲಿಯಾ ಈಸ್ ಪ್ರೊಪಗೇಟೆಡ್ ಬೈ ಟ್ಯೂಬರಸ್ ರೂಟ್. ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ಒಮ್ಮೆ ಸೀಸನ್ ಮುಗಿದ ನಂತರ ಸಸ್ಯಗಳು ಒಣಗಿದ ಮೇಲೆ ಭೂಮಿಯ ಆಳದಲ್ಲಿರುವ ಈ ಟ್ಯೂಬರಸ್ ರೂಟ್ಗಳನ್ನು ಹೊರತೆಗೆದು ಸರಿಯಾಗಿ ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಿ ಇಟ್ಟು ಮುಂದಿನ ಗ್ರೋಯಿಂಗ್ ಸೀಸನ್ ಬಂದಾಗ ಅದನ್ನು ಮಣ್ಣಲ್ಲಿ ಹಾಕುವುದರಿಂದ ಹೊಸ ಸಸ್ಯವನ್ನು ಪಡಿಬಹುದು. ಕ್ವಶನ್ ನಂಬರ್ 4. ಬ್ಲ್ಯಾಕ್ ಟಿಪ್ ಈಸ್ ಅ ಫಿಸಿಯೋಲಾಜಿಕಲ್ ಡಿಸಾರ್ಡರ್ ಆಫ್. ಕಪ್ಪು ತುದಿ ಶಾರೀರಿಕ ನ್ಯೂನತೆ ಯಾವ ಬೆಳೆಯಲ್ಲಿ ಕಂಡುಬರುತ್ತದೆ? ಕರೆಕ್ಟ್ ಆನ್ಸರ್ ಮ್ಯಾಂಗೋ. ಮಾವಿನಕಾಯಿಯ ತುದಿ ಭಾಗದಲ್ಲಿ ಮೊದಲು ಹಳದಿ ಬಣ್ಣದ ಕಲೆಯಾಗಿ ಕ್ರಮೇಣ ಅದು ಕಂದು ಬಣ್ಣಕ್ಕೆ ತಿರುಗಿ ನಂತರದ ದಿನಗಳಲ್ಲಿ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಮಾವಿನ ಬೆಳೆಯ ಕಮರ್ಷಿಯಲ್ ವ್ಯಾಲ್ಯೂವನ್ನು ಕಡಿಮೆ ಮಾಡುತ್ತೆ. ಹೆಚ್ಚಾಗಿ ಈ ತೊಂದರೆ ಮ್ಯಾಂಗೋ ಬೆಳೆಯುವ ತೋಟ ಅಥವಾ ಆರ್ಚಾರ್ಡ್, ಇಟ್ಟಿಗೆ ಕುಲುಮೆ ಅಥವಾ ಇಟ್ಟಿಗೆ ತಯಾರಿಕಾ ಘಟಕಗಳ ಸಮೀಪದಲ್ಲಿ ಇದ್ದರೆ ಈ ರೀತಿಯ ತೊಂದರೆಯನ್ನು ಕಾಣಬಹುದಾಗಿದೆ. ಇಟ್ಟಿಗೆ ಕುಲುಮೆಯಿಂದ ಬಿಡುಗಡೆಯಾಗುವ ಧೂಳು ಮಿಶ್ರಿತ ಗಾಳಿಯಲ್ಲಿ ವಿಷಯುಕ್ತವಾದ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ನಂತಹ ಅನಿಲಗಳು ಇರುವುದರಿಂದ ಆ ಭಾಗದಲ್ಲಿ ಬೆಳೆಯುವಂಥ ಮಾವಿನಲ್ಲಿ ಈ ರೀತಿಯ ಕಪ್ಪು ತುದಿ ಶಾರೀರಿಕ ನ್ಯೂನತೆಯನ್ನು ಕಾಣಬಹುದಾಗಿದೆ. Question number 5. Consider the places of origin of the following vegetables: tomato, South America; brinjal, India; okra, tropical Africa; cabbage, Mediterranean region; cucumber, America. Which of the above vegetables and places of origin are incorrect? Places of origin or center of origin is a geographical area where croplands have originated. ಯಾವ ಭೌಗೋಳಿಕ ಪ್ರದೇಶದಲ್ಲಿ ತರಕಾರಿ ಉಗಮವಾಯಿತು ಆ ಪ್ರದೇಶವನ್ನು ಸೆಂಟರ್ ಆಫ್ ಒರಿಜಿನ್ ಆಫ್ ದಟ್ ಪರ್ಟಿಕ್ಯುಲರ್ ವೆಜಿಟೇಬಲ್ ಅಂತ ಕರೀತಾರೆ. ಭಾರತದಲ್ಲಿ ಇಂದು ಮೇಲೆ ತೋರಿಸಿದ ಎಲ್ಲ ತರಕಾರಿಗಳನ್ನು ಬೆಳೆದರೂ ಕೂಡ ಭಾರತದಲ್ಲೇ ಉಗಮವಾದ ತರಕಾರಿ ಅಂದರೆ ಬ್ರಿಂಜಾಲ್ ಬದನೆಕಾಯಿ ಆರ್ ಎಗ್ ಪ್ಲ್ಯಾಂಟ್, ಡ್ರಮ್ಸ್ಟಿಕ್ ನುಗ್ಗೆಕಾಯಿ, ಕ್ಯೂಕಂಬರ್ ಸೌತೆಕಾಯಿ, ಆಮ್ಲ ನೆಲ್ಲಿಕಾಯಿ. ಈ ವಿಷಯ ನಮಗೆ ತಿಳಿದಿದ್ದರೆ ಈ ಮೇಲೆ ಕೇಳಿರುವ ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಬಹುದು. ಮೇಲ್ಗಡೆ ಕ್ಯೂಕಂಬರ್ ಅಮೇರಿಕಾ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ದ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಸೆಂಟರ್ ಆಫ್ ಒರಿಜಿನ್ ವಿತ್ ದಿ ವೆಜಿಟೇಬಲ್. ಸೊ ಆಪ್ಷನ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶನ್. ಟೊಮ್ಯಾಟೊ ಪೊಟ್ಯಾಟೊ ಸೌತ್ ಅಮೇರಿಕಾ ಸರಿ, ಬ್ರಿಂಜಾಲ್ ಇಂಡಿಯಾ ಸರಿ, okra or lady's finger tropical Africa right, cabbage Mediterranean region. Mediterranean region ಅಂದರೆ region that surrounds the Mediterranean Sea. Cucumber America wrong. So option E is the correct answer. Question number 6. The movement of energy flow from lower to higher tropic level is.
ಕೆಳಮಟ್ಟದಿಂದ ಉನ್ನತ ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿಯ ಹರಿವಿನ ಚಲನೆ ಹೇಗಾಗ್ತದೆ ಎನ್ನುವುದು ಪ್ರಶ್ನೆ. ಆಸ್ ವಿ ಆಲ್ ನೋ, ಸನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಈ ಸೂರ್ಯನ ಶಾಖಶಕ್ತಿಯನ್ನು ಬಳಸಿಕೊಂಡು ಸಸ್ಯಗಳು ಆಹಾರ ತಯಾರಿಸ್ತವೆ ಥ್ರೂ ದ ಪ್ರೊಸೆಸ್ ಕಾಲ್ಡ್ ಫೋಟೋಸಿಂಥಸಿಸ್. ಇದರಿಂದಾಗಿ ಸೂರ್ಯನಿಂದ ಎನರ್ಜಿ ಸಸ್ಯಗಳಿಗೆ ಟ್ರಾನ್ಸ್ಫರ್ ಆಯಿತು. ಸಸ್ಯಗಳಲ್ಲಿ ತಯಾರಾದ ಆಹಾರವನ್ನು ತಿನ್ನೋದ್ರಿಂದ ಅಥವಾ ಸಸ್ಯವನ್ನು ತಿನ್ನೋದ್ರಿಂದ ಸಸ್ಯದಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನೋದ್ರಿಂದ ಮಾಂಸಾಹಾರಿ ಪ್ರಾಣಿಗಳಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಈ ಎನರ್ಜಿ ಟ್ರಾನ್ಸ್ಫರ್ ಅಥವಾ ಶಕ್ತಿ ವರ್ಗಾವಣೆ ಏಕ ದಿಕ್ಕಿನಲ್ಲಿರ್ತದೆ. ಸೊ ಎನರ್ಜಿ ಟ್ರಾನ್ಸ್ಫರ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಇದು ಎರಡು ದಿಕ್ಕಿನಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಾಂಸಾಹಾರಿ ಪ್ರಾಣಿಗಳಲ್ಲಿರುವ ಎನರ್ಜಿ ಸಸ್ಯಾಹಾರಿ ಪ್ರಾಣಿಗಳಿಗೆ ವರ್ಗಾವಣೆ ಆಗಲ್ಲ. ಯಾಕಂದರೆ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳನ್ನ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಸೊ ದ ಮೂಮೆಂಟ್ ಆಫ್ ಎನರ್ಜಿ ಫ್ಲೋ ಫ್ರಮ್ ಲೋವರ್ ಟು ಹೈಯರ್ ಟ್ರಾಪಿಕ್ ಲೆವೆಲ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. Question number 7. Sudden increase in respiration during ripening of fruit is termed as. ಕಾಯಿ ಹಣ್ಣಾಗುವ ಸಂದರ್ಭದಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಆಗುವ ಹಠಾತ್ ಹೆಚ್ಚಳವನ್ನು ಹೀಗೆನ್ನುವರು. ಆನ್ಸರ್ ಸಿ, ಕ್ಲೈಮ್ಯಾಕ್ಟರಿಕ್. ಬೇಸ್ಡ್ ಆನ್ ದಿ ನೇಚರ್ ಆಫ್ ರೈಪನಿಂಗ್, ಹಣ್ಣಾಗುವ ರೀತಿಯನ್ನು ಗಣನೆಗೆ ತೆಗೆದುಕೊಂಡು ಫ್ರೂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಒಂದು ಕ್ಲೈಮ್ಯಾಕ್ಟರಿಕ್, ಸೆಕೆಂಡ್ ಒನ್ ನಾನ್ ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್. ಈ ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ ರೈಪ್ ಆಗ್ತಾ ಇರ್ತವೆ ಹಾರ್ವೆಸ್ಟ್ ಮಾಡಿದ ನಂತರ ಕೂಡ. ಉದಾಹರಣೆಗೆ ಮಾವು, ಹಲಸು, ಚಿಕ್ಕು, ಬಾಳೆ, ಟೊಮ್ಯಾಟೊ. ಮಾವು, ಹಲಸು ಸರಿಯಾಗಿ ಬೆಳೆದ ಮೇಲೆ ಮನೆಯೊಳಗೆ ತಂದಿಟ್ಟರೆ ಅವು ಹಣ್ಣಾಗ್ತವೆ. ಇನ್ನು ನಾನ್ ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಿದ ನಂತರ ಅಷ್ಟಾಗಿ ಹಣ್ಣಾಗೋದಿಲ್ಲ. ಅಂದರೆ ಈ ಹಣ್ಣುಗಳು ಸಂಪೂರ್ಣ ಸಸ್ಯದಲ್ಲಿ ಹಣ್ಣಾದ ನಂತರವೇ ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡಿದ ಮೇಲೆ ಹಣ್ಣಾಗೋದಿಲ್ಲ. ಉದಾಹರಣೆಗೆ ದ್ರಾಕ್ಷಿ, ಲಿಂಬು, ಕಿತ್ತಳೆ, ಸ್ಟ್ರಾಬೆರಿ, ಕ್ಯಾಶ್ಯೂ. ಇನ್ನು ರೈಪ್ನಿಂಗ್ ಆಗಲಿಕ್ಕೆ ಇಥಿಲೀನ್ ಹಾರ್ಮೋನ್ ಬಹುಮುಖ್ಯ. ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ನಲ್ಲಿ ಇಥಿಲೀನ್ ಹಾರ್ಮೋನ್ ಹಾರ್ವೆಸ್ಟ್ ಆದಮೇಲೆ ಕೂಡ ಪ್ರೊಡ್ಯೂಸ್ ಆಗ್ತದೆ. ಇಥಿಲೀನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದ ಹಾಗೆ ರೆಸ್ಪಿರೇಷನ್ ಕೂಡ ಹೆಚ್ಚಾಗ್ತದೆ. ಇದನ್ನು ಕ್ಲೈಮ್ಯಾಕ್ಟರಿಕ್ ಅಂತ ಹೇಳ್ತೇವೆ. ನಾನ್ ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ನಲ್ಲಿ ಹಾರ್ವೆಸ್ಟ್ ಆದಮೇಲೆ ಇಥಿಲೀನ್ ಪ್ರೊಡಕ್ಷನ್ ಅಷ್ಟಾಗಿ ಆಗದೇ ಇರೋದೇ ರೈಪನಿಂಗ್ ಆಗದೇ ಇರೋಕ್ಕೆ ಕಾರಣ. ಉದಾಹರಣೆಗೆ ಕಾಯಿ ಲಿಂಬು, ಹಸಿರು ಕಲರ್ ಲಿಂಬು, ಅನ್ರೈಪನ್ಡ್ ಲೆಮನ್ ಮನೇಲಿ ತಂದಿಷ್ಟು ನೋಡಿ ಎಷ್ಟು ದಿನ ಕಳೆದ್ರೂ ಹಳದಿ ಬಣ್ಣಕ್ಕೆ ತಿರುಗೋದಿಲ್ಲ, ಬದಲಾಗಿ ಕಂದು ಬಣ್ಣಕ್ಕೆ ತಿರುಗಿ ಹಾಳಾಗಬಹುದು. ಇನ್ನು ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಇಂದಿನ ದಿನಮಾನಗಳಲ್ಲಿ ಆರ್ಟಿಫಿಷಿಯಲ್ ರೈಪನಿಂಗ್, ಕೃತಕ ಮಾಗಿಸುವಿಕೆ ಹೆಚ್ಚಾಗಿರೋದು. ಇದರಲ್ಲಿ ಇಥಿಲೀನ್ ಗ್ಯಾಸನ್ನು ಹಣ್ಣುಗಳಿಗೆ ಇಂಜೆಕ್ಟ್ ಮಾಡಿ ಹಣ್ಣಾಗಿಸ್ತಾರೆ. ಆದರೆ ಈ ಪದ್ಧತಿಯನ್ನು ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ನಲ್ಲಿ ಮಾತ್ರ ಮಾಡಬಹುದು. ಹಣ್ಣಾಗೋ ಮೊದಲೇ ಹಾರ್ವೆಸ್ಟ್ ಮಾಡಿ ಬೇಕಾದ ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ ಇಥಿಲೀನ್ ಇಂಜೆಕ್ಟ್ ಮಾಡಿ ಕೃತಕವಾಗಿ ಹಣ್ಣಾಗಿಸ್ತಾರೆ. ಆದರೆ ನಾನ್ ಕ್ಲೈಮ್ಯಾಕ್ಟರಿಕ್ ಫ್ರೂಟ್ಸ್ಗಳನ್ನು ಈ ರೀತಿ ಹಣ್ಣಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಮ್ಮೆ ಹಾರ್ವೆಸ್ಟ್ ಆಯಿತು ಅಂದರೆ ಇಥಿಲೀನ್ ಹಾರ್ಮೋನ್ಗೆ ಸ್ಪಂದಿಸೋದೇ ಇಲ್ಲ. ಹಾಗಾಗಿ ಅವು ರೈಪ್ ಆಗುವುದಿಲ್ಲ. ಸೊ ಕಟಾವಿನ ನಂತರವೂ ರೈಪನಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗಿರೋದ್ರಿಂದ ಶೆಲ್ಫ್ ಲೈಫ್ ಕ್ಲೈಮ್ಯಾಟಿಕ್ ಫ್ರೂಟ್ಸ್ನಲ್ಲಿ ಕಡಿಮೆ ಇರ್ತದೆ, ನಾನ್ ಕ್ಲೈಮ್ಯಾಟಿಕ್ ಫ್ರೂಟ್ಸಲ್ಲಿ ಹೆಚ್ಚಿರ್ತದೆ. ಕ್ವೆಶನ್ ನಂಬರ್ 8. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. A. Mango fruit contains the highest vitamin A followed by papaya. ಮಾವು ಮತ್ತು ಪಪ್ಪಾಯ ಎರಡೂ ಸಹ ವಿಟಮಿನ್ ಎ ನಿಂದ ಸಮೃದ್ಧವಾಗಿರುವ ಹಣ್ಣುಗಳೇ ಆಗಿದ್ದು, ಹೋಲಿಕೆ ಮಾಡಿ ನೋಡಿದರೆ ಮಾವಿನ ಹಣ್ಣಿನ ವಿಟಮಿನ್ ಎ ಪ್ರಮಾಣ ಹೆಚ್ಚು. ಯಾಕೆಂದರೆ ಮ್ಯಾಂಗೋ ಈಸ್ ಅ ಗುಡ್ ಸೋರ್ಸ್ ಆಫ್ ಬೀಟಾ ಕೆರೋಟಿನ್. ವಿಟಮಿನ್ ಎ ಅನ್ನು ಹೊರತುಪಡಿಸಿ ಸಿ, ಇ, ಕೆ ವಿಟಮಿನ್ಗಳಿಂದಲೂ ಕೂಡ ಮಾವಿನ ಹಣ್ಣು ಸಮೃದ್ಧವಾಗಿದೆ. ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ ಬಿಕಾಸ್ ಆಫ್ ಇಟ್ಸ್ ರಿಚ್ ಫ್ಲೇವರ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಬಿ, ಗಾವಾ ಫ್ರೂಟ್ಸ್ ಆರ್ ದ ರಿಚೆಸ್ಟ್ ಸೋರ್ಸ್ ಆಫ್ ಪೆಕ್ಟಿನ್ ಕಂಟೆಂಟ್ ರಾದರ್ ದೆನ್ ಮ್ಯಾಂಗೋ. ಪೇರಲ ಹಣ್ಣಿನ ಪೆಕ್ಟಿನ್ ಪ್ರಮಾಣ ಮಾವಿನ ಹಣ್ಣಿಗಿಂತ ಜಾಸ್ತಿ ಇದೆ. ಇನ್ನು ಪೆಕ್ಟಿನ್ ಅಂದರೆ ಏನು? ಪೆಕ್ಟಿನ್ ಇಸ್ ಅ ನ್ಯಾಚುರಲಿ ಅಕರಿಂಗ್ ಫೈಬರ್.
ನೈಸರ್ಗಿಕವಾಗಿ ಇರುವಂತಹ ನಾರು ಮೇಡ್ ಆಫ್ ಪಾಲಿಸ್ಯಾಕರೈಡ್ ಆರ್ ಶುಗರ್ ಮೊಲಿಕ್ಯೂಲ್. ಇಟ್ ಗಿವ್ಸ್ ಫರ್ಮ್ನೆಸ್ ಟು ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ಫರ್ಮ್ನೆಸ್ ಮೀನ್ಸ್ ಗಡಸುತನವನ್ನು ಹಣ್ಣು ಮತ್ತು ತರಕಾರಿಗಳಿಗೆ ನೀಡುವಂತಹ ವಸ್ತು ಈ ಪೆಕ್ಟಿನ್. ಯಾವ ಹಣ್ಣು ಹೆಚ್ಚು ಗಟ್ಟಿಯಾಗಿದೆ ಆ ಹಣ್ಣು ಹೆಚ್ಚಿನ ಪೆಕ್ಟಿನ್ ಪ್ರಮಾಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಅನ್ರೈಪ್ಡ್ ಫ್ರೂಟ್ಸ್ ಕಂಟೇನ್ ಹೈ ಪೆಕ್ಟಿನ್ ಕಂಟೆಂಟ್ ಕಂಪೇರ್ ಟು ರೈಪ್ಡ್ ಒನ್. ಸೊ ಪೇರಲ ಹಣ್ಣಿಗೆ ಹೋಲಿಕೆ ನೋಡಿದರೆ ಮಾವಿನ ಹಣ್ಣಿನ ಗಡಸುತನ ಕಡಿಮೆ, ಅದು ಮೃದುವಾಗಿರ್ತದೆ. ಹಾಗಾಗಿ ಪೇರಲ ಹಣ್ಣಿನ ಗಡಸುತನ ಅಥವಾ ಫೈಬರ್ ಕಂಟೆಂಟ್ ಅಥವಾ ಪೆಕ್ಟಿನ್ ಕಂಟೆಂಟ್ ಮಾವಿಗೆ ಹೋಲಿಸಿದರೆ ಹೆಚ್ಚು ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ಕರೆಕ್ಟ್. ಸೊ ಕರೆಕ್ಟ್ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. Question number 9. Which of the following is not an example of a short-lived pollutant? ಈ ಕೆಳಗಿನಲ್ಲಿ ಯಾವುದು ಅಲ್ಪಾವಧಿ ಹವಾಮಾನ ಮಾಲಿನ್ಯಕಾರಕ ಅಲ್ಲ? ಪ್ರತಿಯೊಂದು ಮಾಲಿನ್ಯಕಾರಕ ತನ್ನದೇ ಆದ ಲೈಫ್ ಸ್ಪ್ಯಾನ್ ಅಥವಾ ಟೈಮ್ ಸ್ಕೇಲನ್ನು ಹೊಂದಿರುತ್ತೆ. ಆ ಟೈಮ್ ಸ್ಕೇಲ್ ಅಥವಾ ಲೈಫ್ ಸ್ಪ್ಯಾನ್ ಅಂದರೆ ಎವರೇಜ್ ಟೈಮ್ ಸ್ಕೇಲ್ ಫಾರ್ ಎನಿ ಮೊಲಿಕ್ಯೂಲ್ ಆಫ್ ದಟ್ ಕಂಪೌಂಡ್ ಟು ರಿಮೇನ್ ಇನ್ ದ ಅಟ್ಮಾಸ್ಫಿಯರ್ before it chemically transformed or deposited out of the atmosphere. ಒಂದು ಕಾರ್ಬನ್ ಡೈಆಕ್ಸೈಡ್ ಮೊಲಿಕ್ಯೂಲ್ 5 ವರ್ಷಗಳ ಕಾಲ ವಾತಾವರಣದಲ್ಲಿ ಇರ್ತದೆ. ಅದು ಆ ಕಾರ್ಬನ್ ಡೈಆಕ್ಸೈಡ್ನ ಟೈಮ್ ಸ್ಕೇಲ್. ಯಾವುದು ಹೆಚ್ಚಿನ ಟೈಮ್ ಅಟ್ಮಾಸ್ಫಿಯರಲ್ಲಿ ಇರ್ತದೆಯೋ ಅದು ಲಾಂಗ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್. ಯಾವುದು ಕಡಿಮೆ ಸಮಯ ಇದ್ದು ಹೆಚ್ಚಿನ ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡುತ್ತೋ ಅದನ್ನು ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್ ಅಥವಾ SLCPS ಅಂತ ಕರಿತೇವೆ. ಕಾರ್ಬನ್ ಡೈಆಕ್ಸೈಡ್ಗೆ ಹೋಲಿಸಿದರೆ ಅವು ಕಡಿಮೆ ದಿನ ವಾತಾವರಣದಲ್ಲಿ ಇರುವಂತಹ ಪೊಲ್ಯೂಟೆಂಟ್ಗಳು. ಸೊ ಶಾರ್ಟ್ ಲಿವ್ಡ್ ಪೊಲ್ಯೂಟೆಂಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬ್ಲ್ಯಾಕ್ ಕಾರ್ಬನ್. ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಶಾರ್ಟ್ ಲಿವ್ಡ್ ಪೊಲ್ಯೂಟೆಂಟ್ ಪ್ರೊಡ್ಯೂಸ್ಡ್ ಬೈ ದಿ ಇನ್ಕಂಪ್ಲೀಟ್ ಕಂಬಷನ್ ಆಫ್ ದಿ ಫಾಸಿಲ್ ಫ್ಯೂಯಲ್ಸ್. ಪಳೆಯುಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಉಂಟಾಗುವ ಕಪ್ಪು ಮಸಿಯನ್ನು ಬ್ಲ್ಯಾಕ್ ಕಾರ್ಬನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಮೀಥೇನ್ CH4. ಇಟ್ ಈಸ್ ಅ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸ್. ಇಟ್ ಕಾಂಟ್ರಿಬ್ಯೂಟ್ಸ್ ಟು ಕ್ಲೈಮೇಟ್ ಚೇಂಜ್ ಬೈ ಟ್ರ್ಯಾಪಿಂಗ್ ಹೀಟ್ ಇನ್ ದ ಅಟ್ಮಾಸ್ಫಿಯರ್, ಆಲ್ದೋ ಇಟ್ ಹ್ಯಾಸ್ ಶಾರ್ಟರ್ ಲೈಫ್ ಸ್ಪ್ಯಾನ್ ದ್ಯಾನ್ ಕಾರ್ಬನ್ ಡೈಆಕ್ಸೈಡ್. Second largest contributor to climate warming after CO2. Next, ozone. Ozone layer in the stratosphere protect us from harmful UV radiation, but ground level ozone or tropospheric ozone is a harmful pollutant. So CO2, methane, ozone, all the three are SLCPS, short-lived climate pollutants, but have a significant impact on global warming. Question number 10. Most of the carbon in the Earth's crust is stored in A. the atmosphere, B. ocean sediments and sedimentary rocks, C. fossil fuels, D. plants. ಸಾಗರವನ್ನು ಲಾರ್ಜೆಸ್ಟ್ ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಕಾರ್ಬನ್ ಸಿಂಕ್ ಎನಿಥಿಂಗ್ ದಟ್ ಅಬ್ಸಾರ್ಬ್ಸ್ ಮೋರ್ ಕಾರ್ಬನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ದ್ಯಾನ್ ಇಟ್ ರಿಲೀಸಸ್. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ಳುವ ಪ್ರಮಾಣ ಬಿಡುಗಡೆಗಿಂತ ಹೆಚ್ಚಿಗೆ ಇದ್ದರೆ ಅದನ್ನು ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಸಾಗರದಲ್ಲಿರುವಂತಹ ಸಸ್ಯಗಳು ನಡೆಸುವಂತಹ ಫೋಟೋಸಿಂಥಸಿಸ್ ಪ್ರೊಸೆಸ್ಸಿಂದ ಅಗಾಧ ಪ್ರಮಾಣವಾದ ಕಾರ್ಬನ್ ಡೈಆಕ್ಸೈಡ್ ಸಾಗರ ಗರ್ಭವನ್ನು ಸೇರುತ್ತೆ. ಅದೇ ರೀತಿ ಸಾಗರದಲ್ಲಿರುವ ಮರೈನ್ ಜೀವಿಗಳು ಸತ್ತ ನಂತರ ಅವು ಸಾಗರ ತಳವನ್ನು ಸೇರುವುದರ ಮೂಲಕವೂ ಕೂಡ ವಿಭಿನ್ನ ರೀತಿಯ ಸಾಗರದಲ್ಲಿ ಸೆಡಿಮೆಂಟರಿ ರಾಕ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಇವೆಲ್ಲದರ ಆಧಾರದ ಮೇಲೆ ಅತಿ ಹೆಚ್ಚಿನ ಪ್ರಮಾಣವಾದ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರುವಂತಹ ಸ್ಥಳ ಓಷನ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಷನ್ ಸೆಡಿಮೆಂಟ್ಸ್ ಆ್ಯಂಡ್ ಸೆಡಿಮೆಂಟರಿ ರಾಕ್ಸ್. Question number 11. Consider the following pairs. A. Tropical fruit, mango and banana. ಮಾವು ಮತ್ತು ಬಾಳೆ ಉಷ್ಣವಲಯದ ಹಣ್ಣುಗಳಾಗಿವೆ. ಸರಿ. B. Subtropical fruits. ಮಧ್ಯಮ ಉಷ್ಣವಲಯದ
ಹಣ್ಣುಗಳು ಮ್ಯಾಂಗೋಸ್ಟೀನ್ ಆ್ಯಂಡ್ ಅವಕಾಡೋ ಸಬ್ ಟ್ರಾಪಿಕಲ್ ಫ್ರೂಟ್ ಸರಿಯಾಗಿದೆ. ಆದರೆ ಮ್ಯಾಂಗೋಸ್ಟೀನ್ ಟ್ರಾಪಿಕಲ್ ಫ್ರೂಟ್, ಉಷ್ಣವಲಯದಲ್ಲಿ ಬೆಳೆಯುವಂತಹ ಒಂದು ಹಣ್ಣು. ಮ್ಯಾಂಗೋಸ್ಟೀನ್ ಅಂದರೆ ಕೋಕಮ್ ಪ್ಲ್ಯಾಂಟ್. ಇದನ್ನು ದೇವರ ಆಹಾರ ಮತ್ತು ಹಣ್ಣುಗಳ ರಾಣಿ ಅಂತಲೇ ಕರೀತಾರೆ. ಹಣ್ಣುಗಳ ರಾಜ ಮಾವು, ಹಣ್ಣುಗಳ ರಾಣಿ ಮ್ಯಾಂಗೋಸ್ಟೀನ್. ಸೊ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಟೆಂಪರೇಟ್ ಫ್ರೂಟ್, ಶೀತ ವಲಯದ ಹಣ್ಣುಗಳು ಆ್ಯಪಲ್ ಮತ್ತು ಪಿಯರ್ ಸರಿಯಾಗಿದೆ. ಡಿ ಎರಿಡ್ ಆ್ಯಂಡ್ ಸೆಮಿ ಎರಿಡ್ ಫ್ರೂಟ್ಸ್, ಶುಷ್ಕ ಮತ್ತು ಅರೆ ಶುಷ್ಕ ವಲಯದ ಹಣ್ಣುಗಳು ಬೇರ್ ಅಂದರೆ ಬೋರೆಹಣ್ಣು, ಫಿಗ್ ಅಂದರೆ ಅಂಜೂರದ ಹಣ್ಣು. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನಿಷಿಯೇಟಿವ್ನಲ್ಲಿ ಬಳ್ಳಾರಿ ಜಿಲ್ಲೆ, ಒಣಹವೆಯ ಬಳ್ಳಾರಿ ಜಿಲ್ಲೆ ಸೂಚಿಸಿರುವ ಪ್ರಾಡಕ್ಟ್ ಅಂಜೂರದ ಹಣ್ಣು. ಸೊ ಆಪ್ಷನ್ ಡಿ ಈಸ್ ಆಲ್ಸೋ ಕರೆಕ್ಟ್. ಸೊ ಎ ಸಿ ಡಿ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಓನ್ಲಿ 3 pairs are correct. Option C is the correct answer. Question number 12 and the last question of this video. Consider the following statements related to natural vegetation in India. ಭಾರತದ ಸ್ವಾಭಾವಿಕ ಸಸ್ಯವರ್ಗ. Option A, tropical wet evergreen forest is found in the area of more than 200 cm and above rainfall along the western coast of Kerala. Tropical wet evergreen forest is also called as rainforest, evergreen forest. ಮಳೆಯ ಕಾಡುಗಳು, ಅಲ್ಲಿನ ವಾರ್ಷಿಕ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗಳಿಂತಲೂ ಅಧಿಕವಾಗಿರುತ್ತದೆ. ಈ ತೆರನಾದ ಸಸ್ಯವರ್ಗವನ್ನು ವೆಸ್ಟರ್ನ್ ಘಾಟ್ಸ್ ರೀಜನ್, ಪಶ್ಚಿಮ ಘಟ್ಟದ ಪ್ರದೇಶ ಮತ್ತು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕಾಣಬಹುದಾಗಿದೆ. ಪಶ್ಚಿಮ ಘಟ್ಟವು ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹರಡಿಕೊಂಡಿರುವುದರಿಂದ ಆಪ್ಷನ್ ಎ ಇಸ್ ರೈಟ್. ಆಪ್ಷನ್ ಬಿ, the moist deciduous forests are found in the areas which record annual rainfall between 100 to 200 cm. Deciduous forest, ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಎಲೆ ಉದುರಿಸುವಂತಹ ಮರಗಳನ್ನು ಹೊಂದಿರುವ ಕಾಡುಗಳಿಗೆ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೇವೆ. ಅಲ್ಲಿನ ವಾರ್ಷಿಕ ಮಳೆಯ ಪ್ರಮಾಣ 100ರಿಂದ 200 ಸೆಂಟಿಮೀಟರ್ ಆಗಿರುತ್ತದೆ. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ರೈಟ್. ಆಪ್ಷನ್ ಸಿ, tropical thorn forest in the areas of annual rainfall between 70 to 100 cm. Tropical thorn forest ಅಥವಾ ಡ್ರೈ ಆರ್ ಎರಿಡ್ ಫಾರೆಸ್ಟ್, ಅಲ್ಲಿನ ವಾರ್ಷಿಕ ಮಳೆಯ ಪ್ರಮಾಣ 70 ಸೆಂಟಿಮೀಟರ್ಗಿಂತಲೂ ಕಡಿಮೆ ಇದ್ದು ಕುರುಚಲು ಜಾತಿಯ ಸಸ್ಯವರ್ಗ, ಪಾಪಾಸು ಕಳ್ಳಿಯಂತಹ ಸಸ್ಯವರ್ಗವನ್ನು ನಾವು ಅಲ್ಲಿ ಕಾಣಬಹುದಾಗಿದೆ. ಅದನ್ನು ಡೆಸರ್ಟ್ ವೆಜಿಟೇಷನ್ ಅಂತಲೂ ಕರೆಯಬಹುದು. ಸೊ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ, ಮ್ಯಾಂಗ್ರೋವ್ ಫಾರೆಸ್ಟ್ ಅಕರ್ ಇನ್ ಡೆಸರ್ಟ್ ಏರಿಯಾಸ್ ರಾಜಸ್ಥಾನ್. ಮ್ಯಾಂಗ್ರೋವ್ ಫಾರೆಸ್ಟ್ ಅಥವಾ ಕಾಂಡ್ಲಾ ಕಾಡುಗಳು ನದಿ ಅಳಿವೆಗಳ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯವರ್ಗವಾಗಿದೆ. ರಾಜಸ್ಥಾನ್ನಲ್ಲಿ ಕಂಡುಬರುತ್ತದೆ ಅಂತ ಆಪ್ಷನ್ ಡಿ ಯಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. Which of the following answers with reference to the above statement are correct? Only A and B are correct. So option B, only A and B is the correct answer. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಲೈಫ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಕ್ವೆಶನ್ಸ್ ಡಿಟೇಲ್ಡ್ ಡಿಸ್ಕಷನ್. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿನೂತನ ಯೋಜನೆಯೊಂದಿಗೆ ಬರಲಿರುವುದು ನಮ್ಮ ಅಕ್ಷರಾಮೃತ ಚಾನಲ್. ಧನ್ಯವಾದಗಳು.